ಎಚ್.ಡಿ. ರೇವಣ್ಣ ಅವರ ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ವಾದ ಪ್ರತಿವಾದ ಕೋರ್ಟ್ನಲ್ಲಿ ಆಗ್ತಾ ಇದೆ ಅದನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅನೇಕ ಪ್ರಕರಣಗಳ ಜಾಮೀನು ಆದೇಶವನ್ನ ಉಲ್ಲೇಖ ಮಾಡಿ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಎಚ್.ಡಿ. ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು 2-3 ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದಾರೆ. ಒಂದು 2005ರ ಸುನೀತಾ ದೇವಿ ಕೇಸ್, ಎರಡನೇದು ನಿರಂಜನ್ ಸಿಂಗ್ ಪ್ರಕರಣದ ಉಲ್ಲೇಖವನ್ನು ಕೂಡ ಮಾಡಿದ್ರು. ಹಾಗೆಯೇ 2023ರ ಅಗರ್ವಾಲ್ ಪ್ರಕರಣದ ಉಲ್ಲೇಖ ಕೂಡ ಮಾಡಿದ್ರು. ಆ 3 ಪ್ರಕರಣಗಳಲ್ಲಿ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೊಟ್ಟಂತ ಆದೇಶ, ಕೋರ್ಟ್ ಹೇಳಿದಂತ ಅಂಶಗಳು ಅದನ್ನ ಉಲ್ಲೇಖ ಮಾಡಿ ಸಿ.ವಿ. ನಾಗೇಶ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. 3 ಪ್ರಕರಣಗಳನ್ನ ಉಲ್ಲೇಖ ಮಾಡಿರುವುದವರು. ಆ ಪ್ರಕರಣಗಳಲ್ಲಿ ಕೋರ್ಟ್ ಕೊಟ್ಟಂತಹ, ಕೋರ್ಟ್ ಪರಿಗಣಿಸಿದಂತಹ ಅಂಶ ಜಾಮೀನು ನೀಡೋದಕ್ಕೆ ಅದನ್ನ ಉಲ್ಲೇಖ ಮಾಡಿ ಸದ್ಯ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಅಂದ್ರೆ ಈ 2000ದ ನಿರಂಜನ್ ಸಿಂಗ್ ಪ್ರಕರಣ ಏನಿದೆ, ನಿರಂಜನ್ ಸಿಂಗ್ ಪ್ರಕರಣವನ್ನ ಉಲ್ಲೇಖ ಮಾಡಿ ಸುಮಾರು 22 ಕೇಸ್ಗಳಲ್ಲಿ ಜಾಮೀನನ್ನ ನೀಡಲಾಗಿದೆಯಂತೆ. ಅಂದ್ರೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಬೇರೆ ಬೇರೆ ವಿಚಾರಣೆಯ ಸಂದರ್ಭದಲ್ಲಿ ಜಾಮೀನು ಬೇಲ್ ಅರ್ಜಿಯ ವಿಚಾರಣೆಯ ವೇಳೆ ಈ ನಿರಂಜನ್ ಸಿಂಗ್ ಕೇಸ್ನ ಉಲ್ಲೇಖ ಮಾಡಿ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೊಟ್ಟಂತಹ ತೀರ್ಪು, ಕೋರ್ಟ್ ಕೊಟ್ಟಂತಹ ಆದೇಶವನ್ನ ಉಲ್ಲೇಖ ಮಾಡಿ ಸುಮಾರು 22 ಕೇಸ್ಗಳಲ್ಲಿ ಜಾಮೀನನ್ನ ಪಡೆಯಲಾಗಿದೆಯಂತೆ. ಇದು ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಬಹಳ ಪ್ರಮುಖವಾದಂತಹ ಮಾಹಿತಿ. ಎಸ್, ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಿ.ವಿ. ನಾಗೇಶ್ ಅವರ ವಿಚಾರಣೆಗೆ, ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಗೆ ಸಂಬಂಧಪಟ್ಟ ಹಾಗೆ, ಸ್ವಾಮಿ ನನಗೆ ಎಷ್ಟೇ ಪ್ರಾಸಿಕ್ಯೂಟರ್ಗಳು ಬಂದರೂ ಸಮಸ್ಯೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್. ಯಾಕಂದ್ರೆ ಇವತ್ತು ಎಸ್.ಐ.ಟಿ ಪರವಾಗಿ ವಾದ ಮಂಡನೆಗೆ ಆಗಮಿಸಿರೋದು ಇಬ್ರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜೈನಾ ಕೊಠಾರಿ ಅವರು, ಹಾಗೆಯೇ ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ಅವರು. ಇಬ್ರು ಬಂದಿದ್ದಾರೆ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಎಸ್.ಐ.ಟಿಯ ಪರವಾಗಿ ವಾದವನ್ನ ಮಾಡೋಕೆ. ಹಾಗಾಗಿನೇ ಸಿ.ವಿ. ನಾಗೇಶ್ ಅವರು ಹೇಳ್ತಿದ್ದಾರೆ, ಒಂದಲ್ಲ ಎರಡಲ್ಲ 10 ಜನ ಬಂದ್ರು ನಾನು ಸ್ವಾಗತ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಸಿ.ವಿ. ನಾಗೇಶ್. ಈ ಹಿಂದೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದು ಜಗದೀಶ್ ಅವರು, ಅವರೊಬ್ಬರೇ ಇದ್ರು ಎಸ್.ಐ.ಟಿಯ ಪರವಾಗಿ. ಆದ್ರೆ ಈಗ ಬೇಲ್ ಅರ್ಜಿಯ ವಿಚಾರಣೆಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಇಬ್ಬರನ್ನ ನೇಮಕ ಮಾಡಿದೆ ರಾಜ್ಯ ಸರ್ಕಾರ ಎಸ್.ಐ.ಟಿಯ ಪರವಾಗಿ. ಒಂದು ಆಗ್ಲೇ ಹೇಳಿದ ಹಾಗೆ ಜೈನಾ ಕೊಠಾರಿ ಅವರು, ಮತ್ತೊಂದು ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ಅವರು. ಅದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ಈಗ ಸಿ.ವಿ. ನಾಗೇಶ್ ಅವರು. ಸ್ವಾಮಿ ನನಗೆ ಎಷ್ಟೇ ಪ್ರಾಸಿಕ್ಯೂಟರ್ ಬಂದ್ರೂ ಸಮಸ್ಯೆ ಇಲ್ಲ, ಒಂದಲ್ಲ ಎರಡಲ್ಲ 10 ಜನ ಬಂದ್ರೂ ನಾನು ಸ್ವಾಗತ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್. ಕೋರ್ಟ್ನಲ್ಲಿ ವಾದ ಮಂಡನೆ ಯಾವ ರೀತಿಯಾಗಿ ಸಾಗ್ತಾ ಇದೆ ರೇವಣ್ಣ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕದ ಬಗ್ಗೆಯೇ ಈಗ ವಾದ ಮಂಡನೆ ಆಗ್ತಾ ಇದೆ. ನೀವು ಕೋರ್ಟ್ನಲ್ಲಿ ಇವತ್ತು ಬೆಳಗ್ಗೆ ವಿಚಾರಣೆ ಆರಂಭ ಆದಾಗ್ಲೂ, ಮಧ್ಯಾಹ್ನ ವಿಚಾರಣೆ ಆರಂಭ ಆದಾಗ್ಲೂ ಒಂದು ವಿಚಾರವನ್ನ ಗಮನಿಸಿರಬಹುದು. ಪ್ರಮುಖವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕ ಆಗಿರುವಂತಹ ಜೈನಾ ಕೊಠಾರಿ ಅವರು ಕೇಳಿದ್ದು, ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯಾವಕಾಶ ಬೇಕು ಅಂತ ಹೇಳಿ ಬೆಳಗ್ಗೆನೂ ಮನವಿಯನ್ನ ಮಾಡಿಕೊಂಡ್ರು, ಮಧ್ಯಾಹ್ನನೂ ಮನವಿಯನ್ನ ಮಾಡಿಕೊಂಡ್ರು. ಬೆಳಗ್ಗೆ ಮನವಿ ಮಾಡಿದ್ದಕ್ಕೆ ಮಧ್ಯಾಹ್ನದವರೆಗೆ ಮುಂದೂಡಿಕೆ ಮಾಡಲಾಯಿತು. ಈಗ ಮತ್ತೆ ಮನವಿ ಮಾಡ್ತಾ ಇದ್ದ ಹಾಗೆ ನ್ಯಾಯಾಧೀಶರು ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಈಗ ಆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳ ನೇಮಕದ ಬಗ್ಗೆನೇ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಜೈನಾ ಕೊಠಾರಿ ಅವರನ್ನ ಹಾಗೆ ಅಶೋಕ್ ನಾಯಕ್ ಅವರನ್ನ ನೇಮಕ ಮಾಡಿರೋದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸರ್ಕಾರ ನಿನ್ನೆ ಆದೇಶವನ್ನ ಹೊರಡಿಸಿತ್ತು. ಜಗದೀಶ್ ಅವರನ್ನ ಬದಲಾವಣೆ ಮಾಡಿ ಜೈನಾ ಕೊಠಾರಿ ಅವರನ್ನ ಹಾಗೆ ಅಶೋಕ್ ನಾಯಕ್ ಅವರನ್ನ ನೇಮಕ ಮಾಡಿ ನಿನ್ನೆ ಸರ್ಕಾರ ಆದೇಶವನ್ನ ಹೊರಡಿಸಿತು. ಎಸ್.ಐ.ಟಿ ಪರವಾಗಿ ವಾದ ಮಂಡನೆಯನ್ನ ಮಾಡೋದಕ್ಕೆ ಅವರಿಬ್ಬರನ್ನ ನೇಮಕ ಮಾಡಿತು. ಈಗ ಅದೇ ವಿಚಾರವನ್ನ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸ್ವಾಮಿ ನನಗೆಷ್ಟೇ ಪ್ರಾಸಿಕ್ಯೂಟರ್ಗಳು ಬಂದರೂ ಸಮಸ್ಯೆ ಇಲ್ಲ, ಒಂದಲ್ಲ ಎರಡಲ್ಲ 10 ಜನ ಬಂದರೂ ನಾನು ಸ್ವಾಗತ ಮಾಡ್ತೀನಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕದ ಬಗ್ಗೆನೇ ಸದ್ಯ ವಾದವನ್ನ ಸಿ.ವಿ. ನಾಗೇಶ್
ಮಂಡನೆ ಮಾಡ್ತಿದ್ದಾರೆ. ನಾನಾಗಲೇ ಹೇಳಿದೆ, ಒಟ್ಟು 3 ಪ್ರಕರಣಗಳನ್ನ ಅವರು ಉಲ್ಲೇಖ ಮಾಡಿ ವಾದವನ್ನ ಮಂಡನೆ ಮಾಡಿದ್ದು. ಮೊದಲನೇದು 2005ರ ಸುನೀತಾದೇವಿ ಪ್ರಕರಣ, ಎರಡನೇದು ನಿರಂಜನ್ ಸಿಂಗ್ ಪ್ರಕರಣ, ಮೂರನೇದು 2023ರ ಅಗರ್ವಾಲ್ ಪ್ರಕರಣ. ಈ 3 ಪ್ರಕರಣಗಳಲ್ಲಿ ಜಾಮೀನು ಪಡೆಯುವಂತಹ ಸಂದರ್ಭದಲ್ಲಿ, ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ಜಾಮೀನು ನೀಡುವಾಗ ಯಾವ ಅಂಶಗಳನ್ನೆಲ್ಲ ಪರಿಗಣಿಸಿದೆ, ಯಾವ ಆದೇಶವನ್ನ ನೀಡಿದೆ, ಆ ಅಂಶಗಳನ್ನ, ಆ ಆದೇಶವನ್ನ ಉಲ್ಲೇಖ ಮಾಡಿ ಸದ್ಯ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇರೋದು. ನಿರಂಜನ್ ಸಿಂಗ್ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಜಾಮೀನು ವಿಚಾರವಾಗಿ ಆಗ ಕೋರ್ಟ್ ಕೊಟ್ಟಂತ ಆದೇಶ ಏನಿದೆ, ಸುಮಾರು 22 ಪ್ರಕರಣಗಳಲ್ಲಿ ಆ ಪ್ರಕರಣದ ಸೈಟೇಷನ್ನ ಮಾಡಿ, ಆ ಪ್ರಕರಣದ ಉಲ್ಲೇಖವನ್ನ ಮಾಡಿ ಜಾಮೀನನ್ನ ಪಡ್ಕೊಳ್ಳಲಾಗಿದೆಯಂತೆ. ಇದು ವಿಚಾರಣೆಯ ಸಂದರ್ಭದಲ್ಲಿ ಲಭ್ಯವಾಗ್ತಾ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ. ಸದ್ಯ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದಿದೆ. ಕುತೂಹಲ ಖಂಡಿತ ಇದೆ. ಎಚ್.ಡಿ. ರೇವಣ್ಣ ಅವರಿಗೆ ಜೈಲೇ ಫಿಕ್ಸ್ ಆಗುತ್ತಾ? ಅಂದ್ರೆ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಆ ನ್ಯಾಯಾಂಗ ಬಂಧನ ಮುಂದುವರಿಯುತ್ತಾ ಅಥವಾ ಅವರಿಗೆ ಬೇಲ್ ಸಿಗುತ್ತಾ, ಜಾಮೀನು ಸಿಗುತ್ತಾ? ಕುತೂಹಲ ಖಂಡಿತ ಇದೆ. ಇವತ್ತೇ ಆ ತೀರ್ಪು, ಆ ಆದೇಶ ಬರುತ್ತಾ ಅಥವಾ ಇವತ್ತಿನ ದಿನ ಕೇವಲ ವಿಚಾರಣೆಗೆ ಮಾತ್ರ ಸೀಮಿತ ಆಗುತ್ತಾ? ಯಾಕಂದ್ರೆ ಈಗ ವಿಚಾರಣೆಯನ್ನ ಮಾಡ್ತಾ ಇರೋದು, ಈಗ ವಾದವನ್ನ ಮಂಡನೆ ಮಾಡ್ತಾ ಇರೋದು ರೇವಣ್ಣ ಅವರ ಪರ ಇರುವಂತಹ ವಕೀಲರು. ಈಗ ರೇವಣ್ಣ ಅವರ ವಿರುದ್ಧ ಹಾಕಿರುವಂತಹ ಸೆಕ್ಷನ್ಗಳನ್ನ ಪ್ರಸ್ತಾಪ ಮಾಡಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. 364A ಮೊನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಆಯ್ತಲ್ಲ ರೇವಣ್ಣ ಅವ್ರದ್ದು, ಅವ್ರ ಅರೆಸ್ಟ್ ಆಗೋದಕ್ಕೂ ಮುಂಚೆ, ಆಗ್ಲೂ ಕೂಡ ಅವರ ವಿರುದ್ಧ ಕಿಡ್ನಾಪ್ ಕೇಸ್ನಲ್ಲಿ ಹಾಕಿದ್ದಂತಹ ಈ 364A ಸೆಕ್ಷನ್ ಏನಿದೆ, ಆ ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದೀರ್ಘವಾದಂತಹ ಒಂದು ವಾದ ಪ್ರತಿವಾದ ನಡೆಯಿತು ಕೋರ್ಟ್ನಲ್ಲಿ. ಈಗಲೂ ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು. ಅವ್ರು ಹೇಳ್ತಾರೆ, ವಿಕ್ಟಿಮ್ ಬಗ್ಗೆ SIT ಎಲ್ಲೂ ಕೂಡ ಹೇಳಿಲ್ಲ. ರೇವಣ್ಣ ಅವರ ವಿರುದ್ಧ ಹಾಕಿರುವಂತಹ ಸೆಕ್ಷನ್ಗಳ ಬಗ್ಗೆ ಉಲ್ಲೇಖ ಮಾಡ್ತಾ ವಾದವನ್ನ ಮಂಡನೆ ಮಾಡ್ತಾ ಇರುವಂತಹ ಸಿ.ವಿ. ನಾಗೇಶ್ ಅವರು ವಿಕ್ಟಿಮ್ಗಳ ಬಗ್ಗೆ SIT ಎಲ್ಲೂ ಹೇಳಿಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆಕೆ ಮೇಲೆ ಹಲ್ಲೆಯಾಗಿದ್ಯಾ, ಆಕೆಯ ವಿರುದ್ಧ ಏನಾದರೂ ಬಲವಂತ ಆಗಿದ್ಯಾ? ಈ 364 ಸೆಕ್ಷನ್ ಇದೆಯಲ್ಲ, 364A ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಕುವಂತಹ ಸೆಕ್ಷನ್, ಇದನ್ನ ಯಾವಾಗ ಹಾಕ್ತಾರೆ ಅಂತಂದ್ರೆ, ಒಂದು ಹಲ್ಲೆಯಾಗಿರಬೇಕು ಸಂತ್ರಸ್ತೆಯ ಮೇಲೆ, ಅಥವಾ ಆಕೆಗೆ ಕಿರುಕುಳವನ್ನ ಕೊಟ್ಟಿರಬೇಕು, ಅಥವಾ ಆಕೆಯಿಂದ ಏನಾದರೂ ಡಿಮ್ಯಾಂಡ್ ಅನ್ನ ಮಾಡಿರಬೇಕು. ಅಂತಹ ಸಂದರ್ಭದಲ್ಲಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 364A ಈ ಸೆಕ್ಷನ್ ನ ಹಾಕಲಾಗುತ್ತೆ. ಅದಾಗಿಲ್ಲ ಅಂತನ್ನುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕಿಡ್ನಾಪ್ಗೆ ಸಂಬಂಧಪಟ್ಟ ಹಾಗೆ ಬೇಲೆಬಲ್ ಸೆಕ್ಷನ್ಗಳಿದ್ದಾವೆ, ಅದನ್ನ ಮಾಡಿಲ್ಲ. ಇಲ್ಲಿ ಆಕೆಯ ಮೇಲೆ ಹಲ್ಲೆಯಾಗಿದ್ಯಾ, ಆಕೆಯ ವಿರುದ್ಧ ಬಲವಂತ ಆಗಿದ್ಯಾ, ಈ ಬಗ್ಗೆ SIT ಎಲ್ಲೂ ಹೇಳಿಲ್ಲ. ಅದ್ಯಾವುದನ್ನು ಹೇಳದೇ ಇರುವಂತಹ ಸಂದರ್ಭದಲ್ಲಿ, ಅದ್ಯಾವುದು ಆಗಿಲ್ಲ ಅಂತಂದ್ರೆ ನನ್ನ ಕಕ್ಷಿದಾರರ ಮೇಲೆ 364A ಈ ಸೆಕ್ಷನ್ ನ ಹಾಕುವಂತಹ ಅವಶ್ಯಕತೆ ಏನಿತ್ತು? ಇದು ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರುವಂತಹ ವಾದ ಮಂಡನೆ. ನಾನಾಗ್ಲೇ ಹೇಳಿದೆ, ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಆಯ್ತಲ್ಲ, ಆಗ್ಲೂ ಇದೇ ಸೆಕ್ಷನ್ ಬಗ್ಗೆ ಬಹಳ ಸುದೀರ್ಘವಾದಂತಹ ಒಂದು ವಾದ ಪ್ರತಿವಾದ ಕೋರ್ಟ್ನಲ್ಲಿ ನಡೆದಿತ್ತು. ಈಗಲೂ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಇದೇ ಸೆಕ್ಷನ್ ನ ಉಲ್ಲೇಖ ಮಾಡ್ತಿದ್ದಾರೆ. ನೀವು ನಾನ್ ಬೇಲೆಬಲ್ ಸೆಕ್ಷನ್ ನ ಹಾಕಿದ್ದೀರಿ, 364A ಇದು ನಾನ್ ಬೇಲೆಬಲ್ ಸೆಕ್ಷನ್, ಇದನ್ನ ಹಾಕುವಂತಹ ಅವಶ್ಯಕತೆ ಏನಿತ್ತು? ಇದು ರೇವಣ್ಣ ಪರ ವಕೀಲರು ಮಾಡ್ತಾ ಇರುವಂತಹ ಪ್ರಶ್ನೆ. ಯಾವಾಗ ಹಾಕ್ತಾರೆ ಈ ಸೆಕ್ಷನ್ ನ? ಯಾವ ಸಂದರ್ಭದಲ್ಲಿ ಕಿಡ್ನಾಪ್ ಕೇಸ್ಗಳಲ್ಲಿ ಈ ಸೆಕ್ಷನ್ ನ ಹಾಕ್ತಾರೆ? ಹಲ್ಲೆಯಾಗಿರ್ಬೇಕು ಸಂತ್ರಸ್ತರ ಮೇಲೆ, ಯಾರು ಕಿಡ್ನಾಪ್ ಆಗಿದ್ದಾರೋ ಅವರ ಮೇಲೆ ಕಿಡ್ನಾಪ್ ಮಾಡಿದಂಥವ್ರು ಹಲ್ಲೆ ಮಾಡಿರಬೇಕು, ಅಥವಾ ಅವರಿಂದ ಏನಾದರೂ ಡಿಮ್ಯಾಂಡ್ ಅನ್ನ ಇಟ್ಕೊಂಡಿರಬೇಕು, ಅಥವಾ ಅವ್ರಿಗೆ ಯಾವುದೇ ರೀತಿಯಾದಂತಹ ಕಿರುಕುಳವನ್ನ ಕೊಟ್ಟಿರಬೇಕು. ಅಂತಹ ಸಂದರ್ಭದಲ್ಲಿ 364A ಅನ್ನ ಹಾಕಲಾಗುತ್ತೆ ಆರೋಪಿಯ ವಿರುದ್ಧ. ಬಟ್ ಆಕೆ ಮೇಲೆ ಹಲ್ಲೆಯಾಗಿದೆ ಅಂತ ಹೇಳಿ ಅಥವಾ ಆಕೆ ಮೇಲೆ ಬಲವಂತ ಮಾಡಲಾಗಿದೆ ಅಂತ ಹೇಳಿ ಎಲ್ಲೂ ಕೂಡ SIT ಉಲ್ಲೇಖ ಮಾಡಿಲ್ವಲ್ಲ. ಹಾಗೆ ಮಾಡಿಲ್ಲದೆ ಇರುವಂತಹ ಸಂದರ್ಭದಲ್ಲಿ SIT ಈ 364A ಸೆಕ್ಷನ್ ನ ಹಾಕುವಂಥ ಅವಶ್ಯಕತೆ ಏನಿತ್ತು FIR ನಲ್ಲಿ? ಈ ಪ್ರಶ್ನೆಯನ್ನ ಸದ್ಯ ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ, ರೇವಣ್ಣ ಅವರ ಪರ ವಕೀಲರು. ಅಲ್ಲಿಗೆ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ಬಹಳ ಇಂಟ್ರೆಸ್ಟಿಂಗ್ ಘಟ್ಟದಲ್ಲಿ ಸಾಗ್ತಾ ಇದೆ ಕೋರ್ಟ್ನಲ್ಲಿ. ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ, ರೈಟ್? ಮತ್ತೊಂದು ಅಪ್ಡೇಟ್, ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವ್ಯಕ್ತಿ ಕಿಡ್ನಾಪ್ ಆದ್ರೆ ಅಥವಾ ಯಾವುದೇ ವ್ಯಕ್ತಿಯನ್ನ ಕೂಡಿ ಹಾಕಿದ್ರೆ
ಕೆಲ ಬೇಸಿಕ್ ಅಂಶಗಳಿರಬೇಕು. ಇದು ಸಿ ವಿ ನಾಗೇಶ್ ಅವರು ಮಾಡ್ತಾ ಇರುವಂತಹ ವಾದ. ಕೇಸ್ ರಿಜಿಸ್ಟರ್ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಬೇಸಿಕ್ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು. ಯಾವಾಗ ನೀವು ಕಿಡ್ನಾಪ್ ಕೇಸ್ನ ದಾಖಲು ಮಾಡ್ತೀರೋ, ಅದರಲ್ಲೂ ಇಂತಹ ನಾನ್ ಬೇಲೆಬಲ್ ಸೆಕ್ಷನ್ 364A ಈ ಸೆಕ್ಷನ್ನ ಆಡ್ ಮಾಡ್ತಿರೋ, ಆಗ ಕೆಲವೊಂದಿಷ್ಟು ಅಂಶಗಳನ್ನ ನೀವು ಪರಿಗಣಿಸಬೇಕಾಗುತ್ತೆ ಕೇಸನ್ನ ಹಾಕುವವರು. ಯಾವುದೇ ವ್ಯಕ್ತಿ ಕಿಡ್ನಾಪ್ ಆದಾಗ ಅಥವಾ ಯಾವುದೇ ವ್ಯಕ್ತಿಯನ್ನ ಕೂಡಿ ಹಾಕಿದಂತಹ ಸಂದರ್ಭದಲ್ಲಿ ಕೆಲ ಬೇಸಿಕ್ ಅಂಶಗಳನ್ನ ಕಂಪ್ಲೇಂಟ್ ಅನ್ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ, FIR ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಕೇಸ್ ರಿಜಿಸ್ಟರ್ ಮಾಡುವಾಗ ಕೆಲ ಅಂಶಗಳನ್ನ ಪರಿಗಣಿಸಬೇಕಾಗತ್ತೆ. ಅಂದ್ರೆ ಅದಾಗಿಲ್ಲ ಅನ್ನುವಂಥದ್ದು ರೇವಣ್ಣ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರ ವಾದ. 364A ಈ ಸೆಕ್ಷನ್ನ ಬಗ್ಗೆನೇ ಈಗ ಪ್ರಬಲವಾದ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ರೇವಣ್ಣ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು. ಕೇಸ್ ರಿಜಿಸ್ಟರ್ ಮಾಡುವಾಗ ಕೆಲವೊಂದಿಷ್ಟು ಅಂಶಗಳನ್ನ ಪರಿಗಣಿಸಲೇಬೇಕಾಗತ್ತೆ. ಅದರ ಆಧಾರದ ಮೇಲೆ ಸೆಕ್ಷನ್ಗಳನ್ನ ಹಾಕಬೇಕಾಗತ್ತೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸೆಕ್ಷನ್ ಹಾಕಬೇಕು ಅನ್ನುವಂಥದ್ದು ಅದರ ಮೇಲೆ ನಿರ್ಧಾರ ಆಗತ್ತೆ ಅನ್ನುವಂತಹ ವಿಚಾರವನ್ನ ಸದ್ಯ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.